ನೀವೇನಾದ್ರು ಹೊಸ ಐಫೋನ್ ತಗೊಬೇಕು ಅಂತಿದ್ರೆ ಈ ವಿಡಿಯೋ ಕೊನೆ ತನಕ ನೋಡ್ಬಿಟ್ಟು ಅದಾದ್ಮೇಲೆ ಡಿಸಿಷನ್ ತಗೊಳ್ಳಿ. ಯಾಕೆ ಅಂತಂದ್ರೆ ಈ ವರ್ಷ ಐಫೋನ್ 18 ಲಾಂಚೇ ಆಗಲ್ಲ. ಹೌದು, ಈ ರೂಮರ್ ನಿಜ ಆಗುತ್ತೆ. ಯಾಕಂದ್ರೆ ಐಫೋನ್ 18 ಲಾಂಚ್ ಆಗಲ್ಲ, ಬಟ್ 18 ಪ್ರೋ ಮ್ಯಾಕ್ಸ್ ಇದೆಲ್ಲ ಲಾಂಚ್ ಆಗುತ್ತೆ. ಬಟ್ ಸೊ ನೀವು ಐಫೋನ್ ಬೈ ಮಾಡೋದ್ರಿಂದ ನನಗೇನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ, ಎಸ್ ಪ್ರಾಬ್ಲಮ್ ಇದೆ. ಏನು ಅಂತಂದ್ರೆ ರಾಂಗ್ ಐಫೋನ್ ನ ಬೈ ಮಾಡಬಾರ್ದು ಅನ್ನೋ ಒಂದೇ ಒಂದು ಕನ್ಸನ್ನು. ಈ ವಿಡಿಯೋನ ಫುಲ್ ನೋಡಿ, ಅದಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಯಾವ ಐಫೋನ್ ತಗೊಂಡ್ರೆ ನಿಮಗೆ ರೈಟ್ ಅಂತ. ನಾನ್ ನಿಮ್ಮ ಯಶುಗೌಡ್ರು, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸ್ವಾಗತ. ಹಂಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಸೊ ನೀವೆಲ್ಲ ಐಫೋನ್ ತಗೊಬೇಕು ಅಂತಂದ್ರೆ ಐಫೋನ್ 16 ಹೋಗ್ತೀರಾ ರಾದರ್ ದನ್ ಐಫೋನ್ 17. ಸೊ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾಕಂತಂದ್ರೆ ಐಫೋನ್ 15 ಇದೆ, ಐಫೋನ್ 16 ಅಂತಾನೂ ಇದೆ. ಬಟ್ ಆ ಐಫೋನ್ 15 ಐಫೋನ್ 16 ಸೇಮ್ ಟು ಸೇಮ್. ಸೊ ಅದಕ್ಕೆ ನಾವು ಐಫೋನ್ 16 ಕಂಪೇರ್ ಮಾಡೋಣ ಐಫೋನ್ 17 ಜೊತೆ. ಈಗ ಡಿಫರೆನ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀನಿ. ಐಫೋನ್ 16 ಅಲ್ಲಿ ನಿಮಗೆ 6.1 ಇಂಚ್ ಸಿಗುತ್ತೆ, ಬಟ್ ಐಫೋನ್ 17 ಅಲ್ಲಿ 6.3 ಇಂಚ್ ಸಿಗುತ್ತೆ. ಬರೀ ಇಷ್ಟೇ ಇಲ್ಲ, ಐಫೋನ್ 16 ಅಲ್ಲಿ ನಿಮಗೆ 60 ಹರ್ಟ್ಸ್ ಡಿಸ್ಪ್ಲೇ ಸಿಗುತ್ತೆ, ಬಟ್ ಐಫೋನ್ 17 ಅಲ್ಲಿ ನಿಮಗೆ 120 ಹರ್ಟ್ಸ್ ಪ್ರೋ ಮೋಷನ್ ಡಿಸ್ಪ್ಲೇ ಸಿಗುತ್ತೆ. ಸೊ ಬಟರಿ ಸ್ಮೂತ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡಿಫರೆನ್ಸ್ ಅಂತ ಬಂದ್ರೆ ಮೇಜರ್ ಕ್ಯಾಮ್ರಾ ಗೈಸ್. ಇದರಲ್ಲಿ ತುಂಬಾ ಜಂಪ್ ಹೊಡೆದ್ಬಿಟ್ಟಿದ್ದಾರೆ. ಏನು ಅಂತ ಹೇಳ್ತೀನಿ ಬನ್ನಿ. ಐಫೋನ್ 16 ಅಲ್ಲಿ ನಿಮಗೆ ಸಿಗ್ತಾರ ಕ್ಯಾಮ್ರಾ ಬಂದ್ಬಿಟ್ಟು 48+12 ಮೆಗಾ ಪಿಕ್ಸೆಲ್, ಬಟ್ ಐಫೋನ್ 17 ಅಲ್ಲಿ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಈಸ್ 48 ಮೆಗಾ ಪಿಕ್ಸೆಲ್. ಅಂದ್ರೆ ಅಲ್ಟ್ರಾ ವೈಡ್ನು ಸಹ 48 ಮೆಗಾ ಪಿಕ್ಸೆಲ್ನೇ ತಗೊಂಡ್ಬಂದಿದ್ದಾರೆ. ಸೊ ಮೇಜರ್ ಅಪ್ಗ್ರೇಡ್. ಫಸ್ಟ್ ಆಫ್ ಆಲ್ ದಿಸ್ ಇಸ್ ಮೇಜರ್ ಅಪ್ಗ್ರೇಡ್ ಫಾರ್ ದ ಕ್ಯಾಮ್ರಾ ಲವರ್ಸ್. ಓಕೆ, ಇದಾದ ಮೇಲೆ ಫ್ರಂಟ್ ಕ್ಯಾಮ್ರಾ ಇಸ್ ಆಲ್ಸೋ ಅಪ್ಗ್ರೇಡೆಡ್ ಫ್ರಮ್ ಲಾಸ್ಟ್ ಮಿನಿಮಮ್ ಅಂದ್ರೆ ಡೆಕೆಡ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಐಫೋನ್ 12 12 ಇತ್ತು, 11 12 ಇತ್ತು, 13 12, 14 12, 15 12, 16 12. ಬಟ್ ಐಫೋನ್ 17 ಅಲ್ಲಿ ಈಗ 12 ಇಂದ 18 ಮೆಗಾ ಪಿಕ್ಸೆಲ್ಗೆ ಶಿಫ್ಟ್ ಆಗಿದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಮೇಜರ್ ಅಪ್ಗ್ರೇಡು. ಆ್ಯಂಡ್ ಪ್ರೊಸೆಸರ್ ಬಗ್ಗೆ ಬರೋದಾದ್ರೆ ಐಫೋನ್ 16 ಅಲ್ಲಿ A18 ಬಯೋನಿಕ್ ಚಿಪ್ ಇತ್ತು, ಬಟ್ ಐಫೋನ್ 17 ಅಲ್ಲಿ A19 ಬಯೋನಿಕ್ ಚಿಪ್ ಇದೆ. ಅಂದರೆ ಪರ್ಫಾರ್ಮೆನ್ಸು ಸಹ ಅಪ್ಗ್ರೇಡು, ಕ್ಯಾಮ್ರಾ ಅಪ್ಗ್ರೇಡು, ಡಿಸ್ಪ್ಲೇ ಅಪ್ಗ್ರೇಡು. ಸೊ ಇನ್ನೊಂದು ಮೇಜರ್ ಕ್ಯಾಚ್ ಏನು ಗೊತ್ತಾ, ಈಗ ನೀವು ಒಂದು ಐಫೋನ್ ತೊಗೊತಾ ಇದ್ದೀರಾ ಅಂತಂದರೆ 128 ಇಂದ 256 GB ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತು. ಫಸ್ಟ್ ಆಫ್ ಆಲ್ ಅರ್ಥ ಆಯ್ತಾ? ಈಗ ಜಸ್ಟ್ ಕಂಪ್ಯಾರಿಸನಲ್ಲಿ ಹೇಳ್ತೀನಿ. ಈಗ ನೀವು ಐಫೋನ್ 16 256 GB ಐಫೋನ್ 17 256 GB ಕಂಪೇರ್ ಮಾಡಿದ್ರೆ ಓನ್ಲಿ 7000 to 5000 ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಹೋಗೋದಾದ್ರೆ ಡೈರೆಕ್ಟ್ ಐಫೋನ್ 17ಗೆ ಹೋಗಿ. ಈಗ ಐಫೋನ್ 18 ಲಾಂಚ್ ಆಗಲ್ಲ, ನೀನು ಯಾಕಪ್ಪ ಇದನ್ನೇ ತಗ ಅಂತ ಹೇಳ್ತಿದ್ಯಾ ಅಂತ ಕೇಳಿದ್ರೆ, ಯಾಕಂದರೆ ಈಗ ಜಸ್ಟ್ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಗೈಸ್. ಈಗ ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಈ ಬಿಗ್ ಬಿಲಿಯನ್ ಡೇಸ್ ಸೇಲಲ್ಲೆಲ್ಲ ಪ್ರೀವಿಯಸ್ ವರ್ಷನ್ ಐಫೋನ್ ಏನಿದೆ ಎಲ್ಲ ಪ್ರೈಸು ಕಮ್ಮಿ ಆಗೋದು. ಯಾಕೆ? ಈಗ ಹೊಸ ಫೋನ್ ಲಾಂಚ್ ಆದಾಗ ಕೆಲವೊಂದಷ್ಟು ಜನ ಅಪ್ಗ್ರೇಡ್ ಮಾಡ್ತಾರೆ ಆ್ಯಂಡ್ ಕೆಲವೊಂದಷ್ಟು ಜನ ಹೊಸ ಫೋನ್ನೇ ತಗೊತಾರೆ. ಬಟ್ 50% ಪೀಪಲ್ ಏನು ಮಾಡ್ತಾರೆ, ಪ್ರೀವಿಯಸ್ ವರ್ಷನ್ ಐಫೋನ್ನ ತಗೊಳಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಇವಾಗ ಏನಾಗೋದು ಗೊತ್ತಾ, ಐಫೋನ್ 18 ಲಾಂಚ್ ಆಗಲ್ಲ. ಸೊ ಈ 50% ಪೀಪಲ್ ಐಫೋನ್ 18ನ ಬೈ ಮಾಡಬೇಕು ಅಂತಿರೋರು ಮತ್ತೆ ಪ್ರೀವಿಯಸ್ ಐಫೋನ್ 17ಗೆ ಬರ್ತಾರೆ. ಓಕೆನಾ? ಡಿಮ್ಯಾಂಡ್ ಜಾಸ್ತಿ ಆದರೆ ಯಾವತ್ತಾದರೂ ಪ್ರೈಸ್ ಕಮ್ಮಿ ಆಗಿರೋದು ನೋಡಿದ್ದೀರಾ? ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಫ್ಲಿಪ್ಕಾರ್ಟಲ್ಲಿ 1 ನಿಮಿಷ ಅಷ್ಟೇ ನಮಗೆ ಸಿಗೋದು. ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗೋದೇ ಇಲ್ಲ. ಸೊ ಮತ್ತೆ 5000 ಜಾಸ್ತಿ ಮಾಡೇ ಮಾಡ್ತಾನೆ. ಅದು ಅಲ್ಲದೆ ಸ್ಮಾರ್ಟ್ ಫೋನ್ ಪ್ರೈಸ್ ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಈಗಿರೋ ಪ್ರೈಸ್ಗಿಂತನೂ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ರ್ಯಾಮ್ ರಿಕ್ವೈರ್ಮೆಂಟ್ ಅಷ್ಟೊಂದಿದೆ ಗಾಯ್ಸ್, ಲಿಟ್ರಲಿ ತುಂಬ ಅಂದರೆ ತುಂಬ ಇದೆ ರ್ಯಾಮ್ ರಿಕ್ವೈರ್ಮೆಂಟು. ಸೊ ಅದಕ್ಕೋಸ್ಕರ ನೀವೇನಾದ್ರು ಹೊಸ ಐಫೋನ್ನ ತೊಗೊಳಕ್ಕೆ ಟ್ರೈ ಮಾಡ್ತಿದ್ರೆ ಪ್ಲೀಸ್ ಗೋ ಫಾರ್ ಐಫೋನ್ 17, ನಾಟ್ ಫಾರ್ ಐಫೋನ್ 16. ಈಗ ಏನು ಮಾಡಬೇಕು ಅಂತಂದರೆ, ಒಂದು 7000 ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೀವು ಐಫೋನ್ 17ಗೆ ಹೋಗಬೇಕು. ಯಾಕಂತಂದರೆ ಮೇಜರ್ ಅಪ್ಗ್ರೇಡ್ಸ್ ಆಗಿದೆ. ಪ್ಲಸ್ ಐಫೋನ್ 18 ಲಾಂಚ್ ಆಗಲ್ಲ, ಸೊ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗಲ್ಲ. ಸೊ ಏನು ಮಾಡ್ತೀರಾ ನೀವೇ ಯೋಚನೆ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರು ಐಫೋನ್ ತೊಗೊಬೇಕು ಅಂತಿದ್ರೆ, ಅದರಲ್ಲೂ ಎಸ್ಪೆಷಲಿ ಐಫೋನ್ 15 ಅಥವಾ ಐಫೋನ್ 16 ತೊಗೊಬೇಕು ಅಂತಿದ್ರೆ ಈ ವಿಡಿಯೋನ ಅವ್ರಿಗೆ ಸೆಂಡ್ ಮಾಡಿ ಏನಕ್ಕೆ ಐಫೋನ್ 17 ತಗೋ ಅಂತ ಹೇಳ್ತೀರಾ ಅಂತ ಹೇಳಿ ಬಿಡಬೇಡಿ. ಯಾಕಂತಂದರೆ ಐ ನೋ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು ಐಫೋನ್ಗಳನ್ನ ಅಂತ, ಬಟ್ ನಿಮ್ಗೇನು ಅಯ್ಯೋ ಬೇರೆ ಐಫೋನಿಗೆ ಕಂಪೇರ್ ಮಾಡಿದ್ರೆ ನಾನು ಕಮ್ಮಿ ಕಣಪ್ಪ, ಸ್ಲೋ ಆಗಿ ಓಡ್ತೈತೆ, ಇವೇನು ನಿಮಗೆ ಚಿಂತೆ ಇರಲ್ಲ. ಈ ಟೆಕ್ ಗೌಡ್ರು ಪೇಜನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆಸ್ ಎ ಟೆಕ್ ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ತುಂಬ ಆಸೆ ಇದೆ. ಸೊ ಈ ವಿಡಿಯೋದ ಕೊನೆ ತನಕ ನೋಡಿದವರು ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಆ್ಯಂಡ್ ನಿಮ್ಮದು ಏನಾದ್ರು ಟಾಪಿಕ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡೇ ಮಾಡ್ತೀನಿ. ಆ್ಯಂಡ್ ನಿಮಗೆಲ್ಲ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತೀನಿ ಗೈಸ್. ಆ್ಯಂಡ್ ಅಲ್ಲಿ ತನಕ ಸಿಗುವ ಮತ್ತೆ ನಾನು ನಿಮ್ಮ ಯಶುಗೌಡ್ರು, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸುಸ್ವಾಗತ. ಓವರ್ ಆಯಿತು ಅನಿಸ್ತೈತಾ? ಓಕೆ ಫ್ರೆಂಡ್ಸ್, ಬಾಯ್.